ದಾವಣಗೆರೆಯ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜಿನ ಜವಳಿ ವಿಭಾಗದ ವಿದ್ಯಾರ್ಥಿಗಳು ಹೊಸ ಆವಿಷ್ಕಾರದ ಮೂಲಕ ಗಮನ ಸೆಳೆದಿದ್ದಾರೆ. ಅಡಿಕೆ ಸಿಪ್ಪೆಯನ್ನು ಸಂಸ್ಕರಿಸಿ ಬಟ್ಟೆ ತಯಾರಿಸಿದ್ದಾರೆ. ಅಲ್ಲದೆ ಸಂಸ್ಕರಣೆಗೊಂಡು ಉಳಿದ ಸಿಪ್ಪೆಯ ದಪ್ಪ ಭಾಗವನ್ನು ಎಕೋಸ್ಟಿಕ್ ಹಲಗೆಗಳನ್ನಾಗಿ ತಯಾರಿಸಿದ್ದಾರೆ. ಕೊಠಡಿ ಅಲಂಕಾರಕವಾಗಿಯೂ ಈ ಹಲಗೆಗಳನ್ನು ಬಳಸಬಹುದಾಗಿದೆ. ಇದರಿಂದ ಅಡಿಕೆ ಸಿಪ್ಪೆಗೆ ಇದೀಗ ಮೌಲ್ಯ ಬಂದಿದ್ದು ಬೆಳೆಗಾರರಿಗೂ ಆರ್ಥಿಕವಾಗಿ ಆದಾಯ ತಂದುಕೊಡಲಿದೆ. Third stage fine quality ಅಂದ್ರೆ ಅದು ಕೆಮಿಕಲಿ ಟ್ರೀಟೆಡ್. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಹರ್ಷಿತಾ ಪಾಟೀಲ್ 80% ಹತ್ತಿ ದಾರ ಹಾಗೂ 20% ಅಡಿಕೆ ಸಿಪ್ಪೆಯ ಸೂಕ್ಷ್ಮ ಎಳೆಗಳನ್ನು ಬಳಸಿ ಬಟ್ಟೆ ತಯಾರಿಸಲಾಗುತ್ತದೆ. ಇದು ಪರಿಸರ ಸ್ನೇಹಿ ಬಟ್ಟೆಯಾಗಿದೆ ಎಂದರು. ಒಂದು ಇದು ಎಕೋ ಫ್ರೆಂಡ್ಲಿ ಆಗಿ ಮತ್ತೆ ಪರಿಸರ ಸ್ನೇಹಿಯಾಗಿ ನಾವು ಇದನ್ನ ಯೂಸ್ ಮಾಡಬಹುದು. ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸಂಜನಾ, ಅಡಿಕೆ ಸಿಪ್ಪೆಯ ಮೃದುವಾದ ಎಳೆಗಳಿಂದ ಬಟ್ಟೆ ತಯಾರಿಸಿದರೆ ಉಳಿದ ದಪ್ಪದಾದ ಎಳೆಗಳನ್ನು ಎಕೋಸ್ಟಿಕ್ ಹಲಗೆಗಳ ತಯಾರಿಕೆಗೆ ಬಳಸಲಾಗುವುದು. ಇದು ಅಡಿಕೆಗಾರರ ಆರ್ಥಿಕ ಚೇತರಿಕೆಗೆ ನೆರವಾಗಲಿದೆ ಎಂದು ತಿಳಿಸಿದರು. ಇನ್ನು ಹೊಸದಾಗಿ ಏನೋ ಒಂದು ಕ್ರಿಯೇಟ್ ಮಾಡಿ ಅದನ್ನ ಈ ತರ ಕಾಂಪೋಸಿಟ್ ನ ಮಾರ್ಲಿ ಅವರಿಗೆ ಸಹಕಾರ ಆಗ್ಲಿ, ಸುಮ್ಮನೆ ಇದು ವೇಸ್ಟ್ ಆಗೋದು ಬೇಡ ಅಂತ ಈ ತರ ಒಂದು ಕಾಂಪೋಸಿಟ್ ನ ಕೂಡ ಕ್ರಿಯೇಟ್ ಮಾಡಿದೀವಿ. ಅರ್ಪಿತಾ, ಈ ಭಾಗದಲ್ಲಿ ಅಡಿಕೆ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದು ಅಡಿಕೆ ಸಿಪ್ಪೆಗೂ ಮೌಲ್ಯ ಸಿಗಬೇಕೆಂಬ ಸಂಕಲ್ಪದಿಂದ ದಾರ ತೆಗೆದು ಬಟ್ಟೆ ತಯಾರಿಸಿದ್ದೇವೆ ಎಂದರು. ಅದು ಹೇಗೆ ಅಂದ್ರೆ ಅಡಿಕೆ ಸಿಪ್ಪೆನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಬರೋ ನಾರನ್ನ ಇದು ಪಾಲಿಸ್ಟರ್, ಕಾಟನ್ ಇದ್ರ ಜೊತೆ ಬ್ಲೆಂಡ್ ಮಾಡ್ಬಿಟ್ಟು ಅದರಿಂದ ಯಾರ್ನ್ ಪ್ರಿಪೇರ್ ಮಾಡ್ಬಿಟ್ಟು ಬಟ್ಟೆಯನ್ನಾಗಿ ಕನ್ವರ್ಟ್ ಮಾಡಬಹುದು. ಪ್ರಾಧ್ಯಾಪಕ ಶಶಾಂಕ್, ಅಡಿಕೆ ಸಿಪ್ಪೆ ಸಂಸ್ಕರಿಸಿ ಈ ಹಿಂದೆ ಹೆಣ್ಣು ಮಕ್ಕಳಿಗೆ ಉಪಯೋಗವಾಗುವ ಸ್ಯಾನಿಟರಿ ಪ್ಯಾಡ್ಗಳನ್ನು ತಯಾರಿಸಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ಬಟ್ಟೆ ತಯಾರಿಸುತ್ತಿರುವುದಾಗಿ ಹೇಳಿದರು. ಅದಕ್ಕೋಸ್ಕರ ನಾವು ಸರ್ಕಾರದ ಸಹಭಾಗಿತ್ವದಲ್ಲಿ ರಿಸರ್ಚ್ ನಡೀತಿದೆ. ಸರ್ಕಾರದವರು ನಮಗೆ ಫಂಡಿಂಗ್ ಮಾಡ್ತಿದ್ದಾರೆ, ಅವರಿಂದನೂ ಸಹಾಯ ಆಗ್ತಿದೆ, ಡಿಪಾರ್ಟ್ಮೆಂಟ್ ಇಂದನೂ ಸಹಾಯ ಆಗ್ತಿದೆ, ಕಾಲೇಜಿಂದನೂ ಸಹಾಯ ಆಗ್ತಿದೆ. ಅವರ ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ಮಾಡ್ತಿದ್ದೀವಿ.